ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಾಸ್ ಸಿನಿಮಾ ಟೀಮ್ಗೆ ಹೈಕೋರ್ಟ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಸಿನಿಮಾ ರಿಲೀಸ್ಗೆ ತಡೆ ಕೋರಿದ್ದ ವಿಜಯಲಕ್ಷ್ಮಿಗೆ ಶಾಕ್ ಎದುರಾಗಿದೆ. ಬಾಸ್ ಸಿನಿಮಾ ರಿಲೀಸ್ಗೆ ಹೈಕೋರ್ಟ್ನಿಂದ ಈಗ ಗ್ರೀನ್ ಸಿಗ್ನಲ್ ಬಿದ್ದಿದೆ. ಹಿಂದೆ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ತಡೆ ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೀಗ ವಿಜಯಲಕ್ಷ್ಮಿಗೆ ಶಾಕ್ ಎದುರಾಗಿದೆ. ವಿಜಯಲಕ್ಷ್ಮಿಯವರ ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ವಿಜಯಲಕ್ಷ್ಮಿ. ಬಾಸ್ ಸಿನಿಮಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಂತಿದೆ, ಹಾಗಾಗಿ ರಿಲೀಸ್ ಆಗಬಾರ್ದು ಅಂತೇಳಿ ಅರ್ಜಿ ಹಾಕೊಂಡಿದ್ರು. ಕೇಸ್ನ ಟ್ರಯಲ್ ನಡೀತಿರೋ ಹಿನ್ನೆಲೆ ಸಿನಿಮಾ ತಡೆ ಕೋರಿದ್ದಂತ ವಿಜಯಲಕ್ಷ್ಮಿ ಸೆಷನ್ ಕೋರ್ಟ್ನ ಆದೇಶದಲ್ಲಿ ದೋಷ ಕಂಡು ಬಂದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಕಂಡೀಷನ್ ಹಾಕಿ ಸಿನಿಮಾ ರಿಲೀಸ್ಗೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಚಿತ್ರದ ಆರಂಭದಲ್ಲಿ 30 ಸೆಕೆಂಡ್ಗಳ ಕಾಲ ಡಿಸ್ಕ್ಲೈಮರ್ ಹಾಕೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಸಿನಿಮಾದ ಕತೆ ದರ್ಶನ್ಗೆ ಸಂಬಂಧಿಸಿದ್ದಲ್ಲ ಅಂತ ಹಾಕೋದಕ್ಕೆ ಅಂತೇಳಿ ಸೂಚನೆ ಕೊಡಲಾಗಿದೆ. ಆ ಡಿಸ್ಕ್ಲೈಮರ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಬೇಕು ಅಂತ. ಇನ್ನು ತನುಷ್ ಶಿವಣ್ಣ ನಟಿಸಿ ನಿರ್ಮಿಸಿರುವಂತ ಬಾಸ್ ಸಿನಿಮಾ ಇದು. ನಿರ್ದೇಶಕ ಲವ್ ಆಕ್ಷನ್ ಕಟ್ ಹೇಳಿರುವಂತ ಸಿನಿಮಾ ಇದು. ಲವ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಸದ್ಯ ಈ ಒಂದು ಸಿನಿಮಾ ರಿಲೀಸ್ ಆಗಬಾರ್ದು, ಟ್ರಯಲ್ ನಡೀತಾ ಇದೆ, ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರು ತಡೆ ಕೋರಿ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಈ ಸಿನಿಮಾ ದರ್ಶನ್ಗೆ ಸಂಬಂಧಿಸಿದ್ದಲ್ಲ ಅಂತ ಡಿಸ್ಕ್ಲೈಮರ್ ಅಲ್ಲಿ ಹಾಕಿ ಅಂತ ಹೈಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಈಗ ಬಾಸ್ ಸಿನಿಮಾಗೆ ಆ ಸಿನಿಮಾ ರಿಲೀಸ್ಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಸೆಷನ್ ಕೋರ್ಟ್ ಆದೇಶದಲ್ಲಿ ಯಾವುದೇ ಕಾನೂನು ಬಾಹಿರ ದೋಷ ಕಂಡು ಬಂದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ವಿಚಾರಣಾ ನ್ಯಾಯಾಲಯದ ಆದೇಶದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್, ಸದ್ಯ ಬಾಸ್ ಸಿನಿಮಾಗೆ ಈಗ ರಿಲೀಫ್ ಸಿಕ್ಕಂತಾಗಿದೆ. ವಿಜಯಲಕ್ಷ್ಮಿ ಅವರು ಟ್ರಯಲ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಸಿನಿಮಾ ಬಿಡುಗಡೆ ಆಗೋದು ಬೇಡ ಅಂತ ಹೇಳಿದ್ರು. ಬಟ್ ಈಗ ಕೋರ್ಟ್ ರಿಲೀಸ್ಗೆ ಯಾವುದೇ ಆಕ್ಷೇಪ ಇಲ್ಲ ಅಂತ ಹೇಳಿದೆ. ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಇಲ್ಲಿ? ಓಕೆ, ಈ ಸಿರಿ ಪ್ರೊಡಕ್ಷನ್ಸ್ ಅಲ್ಲಿ ತನುಷ್ ಶಿವಣ್ಣ ಅವರು ನಟಿಸಿ ನಿರ್ಮಾಣ ಮಾಡಿರ್ತಕ್ಕಂಥ ಸಿನಿಮಾ ಮತ್ತೆ ಲವ ಅವರು ನಿರ್ದೇಶನ ಮಾಡಿದಂತಹ ಈ ಬಾಸ್ ಸಿನಿಮಾ ಒಂದ್ ಕಡೆ ಎಲ್ಲರೂ ಅವ್ರಿಗೆ ಡಿ ಬಾಸ್ ಅಂತ ದರ್ಶನ್ ಅವ್ರನ್ನ ಕರೀತಾ ಇದ್ರು. ಜೊತೆಗೆ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಈಗ ಆಲ್ರೆಡಿ ದರ್ಶನ್ ಅವರು ಒಳಗಡೆ ಇದ್ದಾರೆ. ಜಾಮೀನು ಕೂಡ ಅವ್ರಿಗೆ ಕ್ಯಾನ್ಸಲ್ ಆಗಿ ಒಳಗಡೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಕೋರ್ಟ್ ಅಲ್ಲಿ ಟ್ರಯಲ್ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತಹ ಈ ಒಂದು ಸಿನಿಮಾ ಬಂದ್ರೆ ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಮತ್ತೆ ದರ್ಶನ್ ಅವರು ಅದಕ್ಕೆ ತಡೆಯಾಜ್ಞೆ ಕೋರಿ ಕೋರ್ಟ್ ಮೆಟ್ಲೇರಿದ್ರು. ಅದಕ್ಕೆ ಸೆಷನ್ಸ್ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಿತ್ತು. ಚಿತ್ರತಂಡದ ಪರವಾಗಿ ಅವರು ಏನು ಆದೇಶ ನೀಡಿತ್ತು. ಅದನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಕಳೆದ 2 ತಿಂಗಳಿಂದ ವಾದ ಪ್ರತಿವಾದಗಳ ನಡೀತಾ ಇತ್ತು. ಇವತ್ತು ಸಿನಿಮಾ ತಂಡದ ಪರವಾಗಿ ಅಂದ್ರೆ ತನುಷ್ ಶಿವಣ್ಣ ಅವರ ಪರವಾಗಿ ಅದು ಕೋರ್ಟ್ ಆದೇಶ ನೀಡಿರ್ತಕ್ಕಂಥದ್ದು. ಅಂದ್ರೆ ನಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಆಕ್ಷೇಪಗಳು ಕಾಣಿಸ್ತಾ ಇಲ್ಲ. ಒಂದ್ಸಲಿ ಸೆನ್ಸಾರ್ ಪ್ರಮಾಣ ಪತ್ರ ನೀಡಿದ ನಂತರ ಅದಕ್ಕೆ ತಡೆಯಾಜ್ಞೆ ನೀಡೋದಕ್ಕೆ ಬರೋದೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಅವ್ರಿಗಿರ್ತಕ್ಕಂಥ ಅಂದ್ರೆ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವ್ರಿಗಿರ್ತಕ್ಕಂಥ ಆತಂಕದ ಹಿನ್ನೆಲೆಯಲ್ಲಿ ಸಿರಿ ಪ್ರೊಡಕ್ಷನ್ಸ್ಗೆ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಹಾಕಿದೆ ಹೈಕೋರ್ಟ್. ಅದೇನಪ್ಪಾ ಅಂತಂದ್ರೆ ಸಿನಿಮಾದ ಆರಂಭದಲ್ಲಿ ಸುಮಾರು 30 ಸೆಕೆಂಡ್ಗಳ ಒಂದು ಡಿಸ್ಕ್ಲೈಮರ್ ಅನ್ನ ಕಡ್ಡಾಯವಾಗಿ ಹಾಕ್ಲೇಬೇಕು. ಅದರಲ್ಲಿ ನಟ ದರ್ಶನ್ ಅವ್ರಿಗಾಗ್ಲಿ ಅಥವಾ ರೇಣುಕಾಸ್ವಾಮಿ ಮರ್ಡರ್ಗೆ ಕೇಸ್ಗೆ ಸಂಬಂಧಿಸಿದಂತ ಯಾವುದೇ ಏನು ವಿಷಯಗಳು ಇರಲ್ಲ ಅನ್ನೋದನ್ನ ಖಚಿತಪಡಿಸಬೇಕು. ಇದನ್ನ ನೀವು ಪಾಲಿಸ್ತೀರಾ ಅಂತ ನಾವು ಭಾವಿಸಿದೀವಿ. ಕೋರ್ಟ್ ಆದೇಶವನ್ನು ಉಲ್ಲಂಘಿಸುವಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದೆ. ಆ ಕಡೆ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಪರ ಅಡ್ವೊಕೇಟ್ ನಮ್ಗೆ ಇನ್ನೊಂದು ವಾರ ನಮ್ಗೆ ಗಡುವು ನೀಡಿ ನಾವು ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇಲ್ಲ ಇಲ್ಲಿ ಕೋರ್ಟ್ ಅಲ್ಲಿ ನಾವು ಆದೇಶ ಕೊಡ್ತಾ ಇದೀವಿ, ಈ ಸಿನಿಮಾ ರಿಲೀಸ್ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳಿ ಸಿನಿಮಾ ತಂಡದ ಪರವಾಗಿ ಅವರು ಏನು ಇವತ್ತು ಇದು ನಡೀತಕ್ಕಂಥದ್ದು ಇಡೀ ಚಿತ್ರತಂಡಕ್ಕೆ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಂತಹ ತನುಷ್ ಶಿವಣ್ಣ ಅವರು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಕೋರ್ಟ್ ಯಾವಾಗ ನನಗೆ ಗ್ರೀನ್ ಸಿಗ್ನಲ್ ನೀಡುತ್ತೆ, ನಾನು ಯಾವಾಗ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತಕ್ಕಂತ ಒಂದೇ ಇದರಲ್ಲಿ ನಿಟ್ಟೆಸರು ಬಿಟ್ಕೊಂಡು ನೋಡ್ತಾ ಇದ್ರು. ಅದರಂತೆ
ಕಳೆದ 1.5-2 ತಿಂಗಳಿಂದ ಕೋರ್ಟ್ ಅಲ್ಲಿ ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಕ್ಕೆ ಇವತ್ತು ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ಹೇಳ್ಬೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಡೀಟೇಲ್ಸ್ಗೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ನಟ ನಿರ್ಮಾಪಕರು ಆಗಿರುವಂತ ತನು ಶಿವಣ್ಣ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಕೊನೆಗೂ ಕಾನೂನಾತ್ಮಕ ಹೋರಾಟದಲ್ಲಿ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಸಿನಿಮಾ ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಏನ್ ಹೇಳ್ತೀರಿ? ಹೌದು ಮೇಡಮ್, ಸಿಕ್ಕಿದೆ. ತುಂಬಾ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಾದ್ಮೇಲೆ ಇವಾಗ ನಮ್ಗೆ ರಿಲೀಸ್ ಸಿಕ್ಕಿದೆ, ಮಾಡ್ಬೋದು ಸಿನಿಮಾ ರಿಲೀಸ್. ಈಗ ಡಿಸ್ಕ್ಲೈಮರ್ ಅಲ್ಲಿ ಏನೇನ್ ಹಾಕ್ಬೇಕಂತ ಮೆನ್ಷನ್ ಮಾಡಿದ್ದಾರೆ, ಅದೆಲ್ಲ ಓಕೆ ನಿಮ್ಗೆ? ಡಿಸ್ಕ್ಲೈಮರ್ ಅಲ್ಲಿ ಯಾವ್ದು ಡಿಸ್ಕ್ಲೈಮರ್ ಮೇಡಮ್? ಅರ್ಥ ಆಗಿಲ್ಲ. ಅಂದ್ರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಸಿನಿಮಾ ಅಂತ ಹೇಳಿ. ಎಸ್ ಟೀಸರ್ ಅಲ್ಲಿ ಡಿಸ್ಕ್ಲೈಮರ್ ಇತ್ತು, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ. ಅದನ್ನ ಕಟ್ ಮಾಡ್ಬಿಟ್ಟು ನೀವು ಟೀಸರ್ ನ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಫಿಕ್ಷನಲ್ ಅಂತ ಹಾಕ್ಬಿಟ್ಟು ಟೀಸರ್ ನ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಮಾಡ್ತೀವಿ ಮೇಡಮ್ ನಾವು. ಅಂದ್ರೆ ಸರ್, ಈ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಏನ್ ಆಕ್ಷೇಪ ಮಾಡಿದ್ರು ವಿಜಯಲಕ್ಷ್ಮಿ ಅವರು? ಯಾತಕ್ಕಾಗಿ ಅಂದ್ರೆ ರೇಣುಕಾ ಸ್ವಾಮಿ ಅವರ ಕೊಲೆಗೆ ಸಂಬಂಧಪಟ್ಟಂತಾನೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ ಅಂತೇಳಿ? ಮೇಡಮ್, ಅದು ಅವರು ಊಹೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಇವಾಗ ಸಿನಿಮಾ ಯಾರು ನೋಡಿಲ್ಲ ಅಲ್ಲ ಮೇಡಮ್. ಸಿನಿಮಾ ನಮ್ಮ ಟೀಮ್ ಬಿಟ್ಬಿಟ್ಟು ಬೇರೆ ಯಾರು ನೋಡಿಲ್ಲ. ಸೆನ್ಸರ್ ಮಂಡಳಿ ಅಥವಾ ನಮ್ ಟೀಮ್ ಬಿಟ್ಬಿಟ್ಟು ಬೇರೆ ಯಾರು ನೋಡಿಲ್ಲ. ಸೆನ್ಸರ್ ಮಂಡಳಿ ಸಿನಿಮಾ ನೋಡ್ಬಿಟ್ಟು ಸೆನ್ಸರ್ ಸರ್ಟಿಫಿಕೇಟ್ ಕೊಟ್ಟಿದೆ. ಇದು ಜನಗಳಿಗೆ ನೋಡೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ಸೆನ್ಸರ್ ಸರ್ಟಿಫಿಕೇಟ್ ಕೊಟ್ಟಿದೆ ನಮಗೆ. ಮತ್ತೆ ಯಾವುದೇ ಕೋರ್ಟ್ ಅಲ್ಲಿ ನಡೀತಿರೋ ವಿಷಯ ಇಲ್ಲಿ ಇಲ್ಲ ಅಂತ ಸೆನ್ಸರ್ ಮಂಡಳಿ ನಿರ್ಧಾರ ಮಾಡ್ಬಿಟ್ಟು ಅದಕ್ಕೆ ಸಿನಿಮಾಗೆ ಸೆನ್ಸರ್ ಸರ್ಟಿಫಿಕೇಟ್ ಕೊಟ್ಟಿತ್ತು. ಅದ್ರ ಮೇಲೆ ಅವರು ಇಲ್ಲ, ಇದು ನಮ್ಮ ದರ್ಶನ್ ಸರ್ ಸಂಬಂಧಪಟ್ಟಿದ್ದ ಸಿನಿಮಾ, ರೇಣುಕಾ ಸ್ವಾಮಿ ಅವರು ಕೊಲೆ ಸಂಬಂಧಪಟ್ಟಿದ್ದ ಸಿನಿಮಾ ಅಂತ ಹೋಗಿದ್ರು ಅವರು. ಅದು ವಜಾ ಆಗಿದೆ ಮೇಡಮ್ ಅಷ್ಟೇ. ಸ್ಟೇಗೆ ಹೋಗಿದ್ರು, ವಜಾ ಆಗಿದೆ ಹೈಕೋರ್ಟ್ ಅಲ್ಲಿ. ಯಾವ ಸರ್ಟಿಫಿಕೇಟ್ ಸಿಕ್ಕಿದೆ ಸರ್ ಈಗ ಸಿನಿಮಾಗೆ? ಯುವರಿ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.